ಇನ್ನು ಬೆಂಗಳೂರಿನ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರೋಡೆಯಲ್ಲಿ ಭಾಗಿಯಾಗಿದ್ದಂತ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ದರೋಡೆ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದರೋಡೆಯಲ್ಲಿ ಭಾಗಿಯಾಗಿದ್ದಂತ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಹುತೇಕ ಎಲ್ಲ ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು. 7 ಕೋಟಿ 11 ಲಕ್ಷ ಪೈಕಿ 6.70 ಲಕ್ಷಕ್ಕೂ ಹೆಚ್ಚು ಮೊತ್ತವನ್ನ ಈಗ ರಿಕವರಿ ಮಾಡಿಕೊಂಡಿದ್ದಾರೆ. ದರೋಡೆ ಪ್ರಕರಣ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಳೆದ ರಾತ್ರಿ ಹಣವನ್ನ ಜಪ್ತಿ ಮಾಡಿದ್ದಾರೆ ಪೊಲೀಸರು. 5ಕ್ಕೂ ಹೆಚ್ಚು ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರೀಗ. ಬೆಂಗಳೂರಿನ ಸಿಸಿಬಿ ದಕ್ಷಿಣ ವಿಭಾಗದ ಪೊಲೀಸರು ಕಾರ್ಯವನ್ನ ಮಾಡಿದ್ರು. ದರೋಡೆ ಬಗ್ಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನು ಆಯಿತು, ಯಾವ ರೀತಿಯ ಕಾರ್ಯಾಚರಣೆಗಳು ನಡೀತು ಅಂತ ಹಾಡ ಹಗಲೇ ಪ್ರಮುಖವಾಗಿ 7 ಕೋಟಿ 11 ಲಕ್ಷ ರೂಪಾಯಿಯನ್ನ ದರೋಡೆ ಮಾಡಲಾಗುತ್ತೆ ಸಿಎಂಎಸ್ ವಾಹನದಿಂದ. ನಂತರ ಈಗ ಆ ಪ್ರಕರಣದ ಬಹುತೇಕ ಎಲ್ಲ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ತಮಿಳುನಾಡಿಗೆ ಹೋಗ್ತಾರೆ, ಆಂಧ್ರ ಪ್ರದೇಶ ಸೇರಿದಂತೆ ವಿವಿಧ ಕಡೆ ತಂಡಗಳನ್ನಾಗಿ ರಚನೆ ಮಾಡಿಕೊಂಡು ಬೆಂಗಳೂರು ಪೊಲೀಸರು ಕಾರ್ಯವನ್ನ ನಿರ್ವಹಿಸುತ್ತಾರೆ. ಸದ್ಯ 6 ಕೋಟಿ 70 ಲಕ್ಷ ಹಣವನ್ನ ರಿಕವರಿ ಮಾಡಿದ್ದಾರೆ. ಯಶಸ್ವಿಯಾಗಿ ಅವರನ್ನೆಲ್ಲರನ್ನ ಬಂಧಿಸುವುದರಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. 5ಕ್ಕೂ ಹೆಚ್ಚು ಆರೋಪಿಗಳನ್ನ ಈಗ ಅರೆಸ್ಟ್ ಮಾಡಿದ್ರು. ನಿನ್ನೆನೇ ಒಂದಿಷ್ಟು ಮೇಜರ್ ಮಾಹಿತಿಗಳು ಸಿಕ್ಕಿತ್ತು. ಈ ಕಾನ್ಸ್ಟೇಬಲ್ ಯಾರು ಭಾಗಿಯಾಗಿದ್ದ, ಜಾವಿಯರ್ ಯಾರಾತ ಇದ್ದ, ಜೊತೆಲಿ ತಮಿಳುನಾಡಿನಲ್ಲೂ ಕೂಡ ಅವರಿಗೆ ಸಾಥ್ ಕೊಟ್ಟವ್ರು ಯಾರು ಅನ್ನೋ ಅಂಶಗಳು ಹೊರಗೆ ಬಂದಿತ್ತು. ಬೆಂಗಳೂರಿನ ಸಿಸಿಬಿ ಅಧಿಕಾರಿಗಳಿರ್ಬೋದು, ದಕ್ಷಿಣ ವಿಭಾಗದ ಪೊಲೀಸರ ಕಾರ್ಯಗಳಿಗೆ ಮೆಚ್ಚುಗೆಗಳು ವ್ಯಕ್ತವಾಗ್ತಿದೆ. ಈ ಬಗ್ಗೆ ಪೊಲೀಸ್ ಕಮಿಷನರ್, ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅವರು ಕೂಡ ಮಹತ್ವದ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. 30ಕ್ಕಿಂತ ಜಾಸ್ತಿ ಜನಗೆ ನಾವು ಇಂಟರ್ವೇಟ್ ಮಾಡಿದೀವಿ ಇಲ್ಲಿವರೆಗೆ. ಸದ್ಯಕ್ಕೆ 30 ಜನ ಇಂಟರ್ವೇಷನ್ ಆದ್ಮೇಲೆ 3 ಜನಕ್ಕೆ ನಾವು ಸದ್ಯಕ್ಕೆ ನಾವು ಅರೆಸ್ಟ್ ಮಾಡಿದೀವಿ. 3 ಜನ ಯಾರು ಇಲ್ಲಿ, ಅದರಲ್ಲಿ ಒಬ್ಬ ಮೇನ್ ಈ ಪರ್ಟಿಕ್ಯುಲರ್ ಸಿಎಂಎಸ್ ಗಾಡಿ ಏನು ಆಪರೇಟ್ ಆಗ್ತಿತ್ತು ಡೈಲಿ ಬೇಸಿಸ್ ಅಲ್ಲಿ, ಅದರದ್ದು ಅವರು ವೆಹಿಕಲ್ ಇನ್ಚಾರ್ಜ್, ಪ್ಲಸ್ ಇನ್ನೊಬ್ಬ ಎಕ್ಸ್ ಎಂಪ್ಲಾಯಿ, ಸಿಎಂಎಸ್ ಸಂಸ್ಥೆಯದು ಎಕ್ಸ್ ಎಂಪ್ಲಾಯಿ, ಇನ್ನೊಬ್ಬ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸೇರೋದು ಒಬ್ಬ ಕಾನ್ಸ್ಟೇಬಲ್, ಗೋವಿಂದಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರು ಕಾರ್ಯನಿರ್ತಿದ್ದಾರೆ. ಈ 3 ಜನಗೆ ನಾವು ಅರೆಸ್ಟ್ ಮಾಡಿದೀವಿ. ಇವ್ರು ಎಲ್ಲ 3 ಜನದು ಇವತ್ತು ಲೀಗಲ್ ಫಾರ್ಮಾಲಿಟೀಸ್ ಮಾಡಿ ಅವ್ರಿಗೆ ಪೊಲೀಸ್ ಕಸ್ಟಡಿಯಲ್ಲಿ ತಗೊಳ್ತಾರೆ ನಮ್ಮ ಟೀಮ್ ಅವರು. ಇಲ್ಲಿ ವಿಶೇಷವಾಗಿ ಗಮನಕ್ಕೆ ಬಂದ್ರೆ 3 ಜನ ಏನೋ ಅಕ್ಯೂಸ್ಡ್ ಇದ್ದಾರೆ, ಅವರು ತುಂಬಾ ಒಳ್ಳೆ ರೀತಿಯ ಚಾಣಕ್ಯದಿಂದ ಯಾವುದು ಕ್ಲೂಸ್ ಇಲ್ಲ ಅಂದ್ರೆ ಅವ್ರು ತಮ್ಮ ಕೆಲಸ ಮಾಡ್ತಾ ಇದ್ರು. ಆದ್ರೂ ನಮ್ಮ ಅವರು ಸಿಸಿಟಿವಿ ಆಧಾರದ ಟೆಕ್ನಿಕಲ್ ಆಧಾರದ ಲೋಕಲ್ ಇಂಟೆಲಿಜೆನ್ಸ್ ಆಧಾರದ ಮತ್ತೆ ಬೇರೆ ಬೇರೆ ಮೂವ್ಮೆಂಟ್ಸ್ ಆಧಾರದ ಡೇ 1 ಇಂದ ಕೆಲವು ಕ್ಲೂಸ್ ನಮಗೆ ಸಿಕ್ಕಿದ್ದು. ಅದಾದ್ಮೇಲೆ ನಾವು ವರ್ಕೌಟ್ ಮಾಡಿ ಇದು ಒಂದು ಪ್ರಕರಣ